ಹಲೋ ಮಕ್ಕಳೇ, ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಎಕ್ಸಾಮ್ಗಿಂತ ಫ್ಯೂ ಅವರ್ಸ್ ಮುಂಚೆ ಇದು ವಿಡಿಯೋ. ನಿಮ್ಗೆ ಈ ವಿಡಿಯೋ ಸಿಕ್ಕಿದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಯು ಸ್ಟೂಡೆಂಟ್ಸ್. ಯಾಕಂದ್ರೆ ನೆಕ್ಸ್ಟ್ 6 minutes ಅಲ್ಲಿ I'll be telling you ಸ್ಟೂಡೆಂಟ್ಸ್, ಬಯಾಲಜಿ ಮಾತ್ರ ಅಲ್ಲ, ದ ಎಂಟೈರ್ ಸೈನ್ಸ್ ಸ್ಟೂಡೆಂಟ್ಸ್, ದ ಎಂಟೈರ್ ಸೈನ್ಸ್ ಇನ್ 6 minutes. ಎಂಟೈರ್ ಸೈನ್ಸ್, ಬಯಾಲಜಿ ಮಾತ್ರ ಅಲ್ಲ, ಫುಲ್ ಸೈನ್ಸ್. ಕೆಮಿಸ್ಟ್ರಿ ಆಗ್ಲಿ, ಫಿಸಿಕ್ಸ್ ಆಗ್ಲಿ, ಇಲ್ಲ ಅಂದ್ರೆ ಬಯಾಲಜಿ ಆಗ್ಲಿ, ಮೂರು ಕೂಡ 6 minutes ಹೇಳ್ಕೊಡ್ತೀನಿ. ಪ್ಲೀಸ್ ಈ ಎಲ್ಲಾ ಕ್ವಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಒನ್ ಕ್ವಶನ್ ಕೂಡ ಮಿಸ್ ಮಾಡಬೇಡಿ ಇಲ್ಲಿಂದ ಸ್ಟೂಡೆಂಟ್ಸ್. ನಾವು ಫಾರ್ ಎಕ್ಸಾಂಪಲ್, ನಿಮಗೆ ಈ ಎರಡು ವಿಡಿಯೋ ನೀವು ನೋಡಿದ್ರೆ ಒಳ್ಳೇದಾಗತ್ತೆ. ಈ ಎರಡು ವಿಡಿಯೋ ನೀವು ನೋಡಕ್ ಆಗಿಲ್ಲ ಅಂತಂದ್ರೆ ನಿಮ್ ಲಾಸ್ಟ್ ಮೂಮೆಂಟ್ ನಿಮ್ಗೆ ಏನೂ ಓದಿಲ್ಲ, ನೀವು ಏನು ಪ್ರಿಪೇರ್ ಆಗಿಲ್ಲ, ಈ ವಿಡಿಯೋ ನಿಮ್ಗೆ ನೋಡಿ ಪ್ಲೀಸ್ ಎಂಡ್ರು ನೋಡಿ ವಿಡಿಯೋನ. ಲೆಟ್ಸ್ ನೀವು ಈ ಎರಡು ವಿಡಿಯೋ ನೋಡಿದೀರಾ, ಪ್ರಿಪೇರ್ ಆಗಿದ್ದೀರಾ ಚೆನ್ನಾಗಿ, ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು, ಎಕ್ಸ್ಟ್ರಾ ಕ್ವಶನ್ ಸಾಲ್ವ್ ಮಾಡಬೇಕು, ಅವಾಗ ಇದು ನಿಮ್ಗೆ ಈ ವಿಡಿಯೋ ಯೂಸ್ ಆಗಿ ಆಗುತ್ತೆ. ಓಕೆ, ನಾವು ಸ್ಟೂಡೆಂಟ್ಸ್ ನೋಡಿ ಇಲ್ಲಿ ಕೇಳ್ತಾರೆ ನಿಮ್ಗೆ, ಲಿಸ್ಟ್ ಔಟ್ ದ ಯೂಸಸ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ ಕಾಂಪೌಂಡ್ಸ್ ಕೇಳ್ತಾರೆ ನಿಮ್ಗೆ. ಸೋಡಿಯಂ ಕಾರ್ಬೋನೇಟು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ. ಇದರಲ್ಲಿ ನಿಮ್ದು 3 mark ಕ್ವಶನ್ ಸ್ಟೂಡೆಂಟ್ಸ್ ಇದೆ, 3 mark ಕ್ವಶನ್ಸ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಪ್ಲಾಸ್ಟರ್ ಪ್ಯಾರಿಸ್, POP ಏನ್ ಯೂಸ್ ಮಾಡ್ತೀವಿ, ಡೆಕೋರೇಟಿವ್ ಗೆ ಯೂಸ್ ಮಾಡ್ತೀವಿ. ಎಥನಾಲ್, ಎಥನೋಯಿಕ್ ಆಸಿಡ್, ಎಸ್ಟರ್ಸ್. ಸೊ ನಿಮ್ಗೆ ಈ ತರ ಕೆಮಿಸ್ಟ್ರಿ ಒಂದು ಕ್ವಶನ್ ಬರುತ್ತೆ, ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಥಿಂಗ್ಸ್ ನ ಬರುತ್ತೆ. ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ನಿಮ್ಗೆ ಬಯಾಲಜಿ ಕ್ವಶನ್ ಬರ್ಬೋದು. ಬಯಾಲಜಿ ಕ್ಯಾನ್ ಆಸ್ಕ್ ಯು ಆಲ್ ಡಿಫರೆಂಟ್ ಎನ್ಸೈಮ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಎನ್ಸೈಮ್ಸ್ ಪ್ರೆಸೆಂಟ್, ನಿಮ್ಮೆಲ್ಲರಿಗೂ ಗೊತ್ತು. ಅಂಡ್ ಹೌ ದೀಸ್ ಎನ್ಸೈಮ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಕೂಡ ಕೇಳ್ತಾರೆ ನಿಮ್ಗೆ. ನೋಡಿ, ಸಲೈವರಿ ಅಮೈಲೇಸ್, ಪೆಪ್ಸಿನ್, ರೆನಿನ್, ಟ್ರಿಪ್ಸಿನ್, ಲೈಪಿಯಸ್ ಏನ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಮೇಲೆ ನಿಮ್ ಕೆಮಿಸ್ಟ್ರಿ ಈ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಸ್ಟೂಡೆಂಟ್ಸ್. ದೇ ಕ್ಯಾನ್ ಆಸ್ಕ್ ಯು 1 mark ಕ್ವಶನ್. ಇದು ನಿಮ್ಗೆ MCQ ಕೇಳ್ಬೋದು, ಎಲ್ ಬಗ್ಗೆ ಕೇಳ್ಬೋದು ನಿಮ್ಗಿಂತ. ಓಕೆನಾ, ಈ ತರ ಕ್ವಶನ್ ಕೇಳ್ತಾರೆ. ಆಲ್ ದ ಫಂಕ್ಷನಲ್ ಗ್ರೂಪ್ಸ್. ಆಮೇಲೆ ಸ್ಟೂಡೆಂಟ್ಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯರ್ ಬಯಾಲಜಿ, ನಿಮ್ದು ಫಸ್ಟ್ ಚಾಪ್ಟರ್ ಲೈಫ್ ಪ್ರಾಸೆಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ದಟ್ ಇಸ್ ಯಾವ ತರ ಒಂದು ಗ್ಲೂಕೋಸ್ ಮುಂದೆ ಹೋಗ್ಬಿಟ್ಟು ಏನ್ ಮಾಡತ್ತಂತ. ಇಲ್ಲಿ ನೋಡಿ, ದಿಸ್ ಇಸ್ ದ ಸೇಮ್ ಗ್ಲೂಕೋಸ್ ಸ್ಟೂಡೆಂಟ್ಸ್. ದಿಸ್ ಗ್ಲೂಕೋಸ್ ಅಂಡರ್ಗೋಸ್ ಗ್ಲೈಕೋಲಿಸಿಸ್ ಇನ್ ಸೈಟೋಪ್ಲಾಸಮ್. ಈ ಪೈರುವೇಟ್ ಸಿಗುತ್ತೆ. ಏನು, ಗ್ಲೂಕೋಸ್ ಗ್ಲೈಕೋಲಿಸಿಸ್ ಮಾಡ್ಬಿಟ್ಟು ಒಂದು ಪೈರುವೇಟ್ ಸಿಗುತ್ತೆ. ಈಗ ಈ ಪೈರುವೇಟ್ 3 ಬೇರೆ ಬೇರೆ ಪಾತ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈ ಪೈರುವೇಟ್ ಈಗ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನ್ ಮಾಡುತ್ತೆ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮತ್ತೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಮತ್ತೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಈ ಎರಡು ಕಂಡೀಷನ್, ಆಬ್ಸೆನ್ಸ್ ಇಲ್ಲಿ ಪ್ರೆಸೆನ್ಸ್, ಏನ್ ಮಾಡುತ್ತೆ ಇನ್ ದ ಕೇಸ್ ಆಫ್ ಈಸ್ಟ್ ಅಲ್ಲಿ, ಮಸಲ್ಸ್ ಅಲ್ಲಿ, ಮೈಟೊಕಾಂಡ್ರಿಯಾದಲ್ಲಿ. ಇದು ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ರೈಟ್ ದ ರಿಯಾಕ್ಷನ್ ಪೈರುವೇಟ್ ಅಂಡ್ ವಿತ್ ರೆಸ್ಪೆಕ್ಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ಏನ್ ಮಾಡುತ್ತೆ ಪೈರುವೇಟ್, ಏರೋಬಿಕ್ ರೆಸ್ಪಿರೇಷನ್ ಏನ್ ಮಾಡುತ್ತೆ, ಪೈರುವೇಟ್ ಇನ್ ಮೈಟೊಕಾಂಡ್ರಿಯಾ ಏನ್ ಮಾಡುತ್ತೆ, ಇದು ಕೇಳ್ತಾರೆ. ಫರ್ಮೆಂಟೇಷನ್ ಕೇಳ್ತಾರೆ, ಇಲ್ಲಾಂದ್ರೆ ಎನೋರೋಬಿಕ್ ರೆಸ್ಪಿರೇಷನ್ ಕೇಳ್ತಾರೆ. ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಅದಾದ್ಮೇಲೆ, what are the raw materials for photosynthesis? Why is it necessary to separate glucose, oxygen and deoxygenated blood in the mammals? Write the events occurring during photosynthesis. Very important question ಇದು. ಏನೇನಾಗುತ್ತೆ ಅಂತ ಕೇಳ್ತಾರೆ ನಿಮ್ಗೆ. ಅದೇ ಸ್ಟೂಡೆಂಟ್ಸ್ ಎಲ್ಲಾ ತರ ಕ್ವಶನ್ ಕೊಟ್ಟಿದ್ದೀನಿ ನೋಡಿ. ಹಾರ್ಮೋನ್ಸ್ ಬಗ್ಗೆ, ಇಲ್ಲಿ ಸಿನಾಪ್ಸಿಸ್ ಅಂದ್ರೆ ಏನು, ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್, ವೈ ಡಸ್ ದ ಸ್ಟೆಮ್ ಆಫ್ ದ ಗ್ರೋಯಿಂಗ್ ಪ್ಲಾಂಟ್ ಬೆಂಡ್ ಟುವರ್ಡ್ಸ್ ಲೈಟ್, ಲೈಟ್ ಕಡೆ ಯಾಕೆ ಬೆಂಡ್ ಆಗುತ್ತೆ, ಫೋಟೋಟ್ರೋಪಿಸಮ್ ಅಂದ್ರೆ ಏನು, ಅದೇ ಇದು. ಜಿಯೋಟ್ರೋಪಿಸಮ್ ಅಂದ್ರೆ ಏನು. ಆಮೇಲೆ explain the importance of function of testes and seminal vesicle in the male reproductive system. What happens if the egg does not get fertilized, that is menstrual cycle ಬಗ್ಗೆ ಕೇಳಬಹುದು. List any 4 advantages of vegetative propagation. very famous ನಿಮ್ ಕ್ವೆಶ್ಚನ್ ಇದು. ಈ ಚಾಪ್ಟರ್ ಅಲ್ಲಿ ಒಂದು 4 mark ಕ್ವೆಶ್ಚನ್ ಬರುತ್ತೆ ನಿಮ್ಗೆ. ಆ 4 mark ನ ಅವರು ಏನ್ ಕೇಳಬಹುದು ನಿಮ್ಗೆ, all the different types of your asexual methods ಕೇಳಬಹುದು. ಆ ಜೊತೆಗೆ they can also ask you what are the advantages of vegetative propagation ಕೇಳಬಹುದು ನಿಮ್ಗೆ. ಆಯ್ತರ ಓಝೋನ್ ಲೇಯರ್, ಆರ್ಗನಿಸಮ್ಸ್ ಆಫ್ ವಿಚ್ ಟ್ರೋಪಿಕ್ ಲೆವೆಲ್ ಫುಡ್ ಚೈನ್ ಆರ್ ಮೋಸ್ಟ್ ಎಫೆಕ್ಟೆಡ್ ಬೈ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್. ಟಾಪ್ ಲೆವೆಲ್ ಹ್ಯೂಮನ್ಸ್ ಆಗುತ್ತಾರೆ, ತುಂಬಾ ಎಫೆಕ್ಟ್ ಆಗ್ತಾರೆ. ಯಾಕೆ, ಬಿಕಾಸ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ನಮಗೆ ಜಾಸ್ತಿ ಎಫೆಕ್ಟ್ ಬರುತ್ತೆ. ಓಕೆನಾ. ವಿಚ್ ಸಿಂಥೆಟಿಕ್ ಕೆಮಿಕಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್, CFC, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ನೀವು ಬರೀತೀರಾ. ಓಕೆನಾ. ನಾವು ಸ್ಟೂಡೆಂಟ್ಸ್ ಅದೇ ತರ ಇಲ್ಲಿ ಬೈನರಿ ಫ್ಯೂಷನ್, ವಾಟ್ ಇಸ್ ಜೀನ್ ರೆಪ್ಲಿಕೇಶನ್, ವಾಟ್ ಚೇಂಜಸ್ ದಟ್ ಅಕರ್ ಇನ್ ಫ್ಲವರ್ ಆಫ್ಟರ್ ಫರ್ಟಿಲೈಸೇಷನ್, ರೈಟ್. ಅದೇ ತರ ಸ್ಟೂಡೆಂಟ್ಸ್ ಎಲ್ಲಾ ತರದ್ದು ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ಸ್ಟಿಂಗಿಂಗ್ ಹೇರ್ ಆಫ್ ನೆಟೆಡ್ ಲೀವ್ಸ್ ಅಂಡ್ ಸ್ಟಿಂಗ್, ಟೊಮ್ಯಾಟೊ, ಸೌರ್ ಮಿಲ್ಕ್ ಎಲ್ಲ ಇದೆ. ಆಮೇಲೆ ವಾಟ್ ಆರ್ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್, ಫಸ್ಟ್ ಲಾ, ಸೆಕೆಂಡ್ ಲಾ ಇದೆ ನೋಡಿ ಇಲ್ಲಿ. ಅದಾದ್ಮೇಲೆ ಸೊಲೋನಾಯ್ಡ್ ಅಂದ್ರೆ ಏನು, ಮೆನ್ಷನ್ ಪ್ರಾಪರ್ಟೀಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಇದೆ ಸ್ಟೂಡೆಂಟ್ಸ್ ಇಲ್ಲಿ. ಡಿಫೈನ್ ರೆಸಿಸ್ಟೆನ್ಸ್, ವಾಟ್ ಇಸ್ ಓಮ್ಸ್ ಲಾ, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಲೈನ್ಸ್, ಡಿಫೈನ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದ್ರೆ ಏನು. ಸೊ ಅದೇ ತರ ಸ್ಟೂಡೆಂಟ್ಸ್ ನೋಡಿ, ಶೋ ದ again very important question ಇದು, very important question with respect to chemistry ಇದು. with respect to chemistry ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. show the formation of NaCl and MgCl2 with the help of electron dot structure ಕೇಳ್ತಾರೆ. what is amphoteric oxides, give example.
The metal oxides which react with both acid and the base are called as amphoteric. With example ನಿಮ್ಗೆ ಇದನ್ನ 1 ಮಾರ್ಕ್ ಕೇಳ್ತಾರೆ ಇದನ್ನ. ಓಕೆನಾ 1 ಮಾರ್ಕ್ ಕೇಳ್ತಾರೆ. ವಾಟರ್ ಅಯೋನಿಕ್ ಕಾಂಪೌಂಡ್ಸ್ ಕೇಳ್ತಾರೆ. ನಿಮ್ಗೆ ಇಲ್ಲಿ ಪ್ರಾಪರ್ಟೀಸ್ ಕೇಳ್ತಾರೆ ನಿಮ್ಗೆ ತುಂಬಾ ಅಸ್ತಿ. ಹಾ ನೋಡಿ ನೀವು ಕೊಟ್ಟಿಲ್ಲ ಸ್ಟೂಡೆಂಟ್ಸ್, ಕೊಟ್ಟಿಲ್ಲ, ಕ್ವಶನ್ ಆಡ್ ಮಾಡಿ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್ ಕೂಡ ಕೇಳಬಹುದು ನಿಮ್ಗೆ. ಮೆನ್ಷನ್ ದ ಫ್ಯಾಕ್ಟರ್ಸ್ ಇನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್. ನಿಮ್ ಫೇಮಸ್ ಕ್ವೆಶ್ಚನ್ ಇದು. ಸ್ಟೇಟ್ ದ ಜೋಲ್ಸ್ ಲಾ ಆಫ್ ಹೀಟಿಂಗ್, ಡಿಫೈನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸ್ಟೂಡೆಂಟ್ಸ್ ಪ್ಲೀಸ್ ಇಲ್ಲಿ ನೀವು ಎಲ್ಲರೂ ಕೂಡ ಫಿಸಿಕ್ಸ್ ಅಲ್ಲಿ ನಿಮ್ ಒಂದು ಕ್ವೆಶ್ಚನ್ ನಿಮ್ಗೆ 4 ಮಾರ್ಕ್ಸ್ ಅಲ್ಲಿ ಲೆನ್ಸಸ್ ಇಂದ ಬರುತ್ತೆ. ಯಾವಾಗ ಏನಾಗುತ್ತೆ ಲೆನ್ಸಸ್ ಅಂದ್ರ, ಫಾರ್ ಎಕ್ಸಾಂಪಲ್ ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಕೇಳ್ತಾರೆ. ಆ ಜೊತೆಗೆ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ದ ಪ್ಯಾರಲಲ್ ರೆಸಿಸ್ಟೆನ್ಸ್ ಮತ್ತೆ ಸೀರೀಸ್ ರೆಸಿಸ್ಟೆನ್ಸ್ ಒಂದು ಕೊಡ್ತಾರೆ ನಿಮ್ಗೆ. ಸೊ ಪ್ಲೀಸ್ ಅದನ್ನ ಮಾತ್ರ ಮಿಸ್ ಮಾಡಲೇಬೇಡಿ. ನಿಮ್ಗೆ ಬೇಕಂದ್ರೆ ಹೇಳಿ ಅದನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಡ್ ಮಾಡ್ಕೊಡ್ತೀನಿ ನಿಮ್ಗೆ. ಓಕೆನಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅಲ್ಲಿಗೆ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಇಲ್ಲಿ ನಾನು ಡಿಫ್ರೆನ್ಸ್ ಕೊಟ್ಟಿದ್ದೀನಿ, ಎಷ್ಟೊಂದು ಡಿಫ್ರೆನ್ಸ್ ಆಡ್ ಮಾಡಿದ್ದೀನಿ. ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್, ಆಕ್ಸಿಡೇಷನ್ ರಿಡಕ್ಷನ್ ಅಂದ್ರೆ ಏನು, ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್, ಸರಿನಾ, ಮೆಟಲ್ ರಿಯಾಕ್ಟಿವಿಟಿ ಅಂದ್ರೆ ಏನು, ಲಿಸ್ಟ್ ಆಫ್ ಪ್ರಾಪರ್ಟೀಸ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್. ಓಕೆನಾ, ಕ್ಯಾಲ್ಸಿನೇಷನ್, ರೋಸ್ಟಿಂಗ್, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು ಡಿಫ್ರೆನ್ಸ್. ಆಮೇಲೆ ಬೇರೆ ಬೇರೆ ತರದ್ದು SI ಯೂನಿಟ್ಸ್, ಆರ್ಟರೀಸ್, ವೇನ್ಸ್, ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್, ಆಲ್ ದ ಗ್ಲ್ಯಾಂಡ್ಸ್, ಹಾರ್ಮೋನ್ಸ್, ಫಂಕ್ಷನ್. ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಪ್ಲಾಂಟ್ ಹಾರ್ಮೋನ್ಸ್ ಕೂಡ ಇಲ್ಲಿಂದ ಈಸಿಯಾಗಿ ನಿಮಗೆ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ. ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ಅಲ್ಲಿಗೆ ಮುಗಿ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಈ ವಿಡಿಯೋ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ವಾಟ್ಸ್ಆಪ್ ಚಾನಲ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಬಾಯ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್. ಪ್ಲೀಸ್ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಎಲ್ಲರೂ ಕೂಡ.